ಹೆಸರು ತನ್ಮಯ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 5ನೇ ತರಗತಿ ಪಾಠ 1 ಸಂಖ್ಯೆಗಳು. ಅಧ್ಯಾಯ 1 ಸಂಖ್ಯೆಗಳು. ಸಂಖ್ಯೆಗಳಲ್ಲಿ 8 ವಿಧ. 1 ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು. ಸಂಖ್ಯೆಗಳು ಒಂದಂಕಿಯ ಸಂಖ್ಯೆಗಳು ಅಂದರೆ ಒಂದು ಸ್ಥಾನವನ್ನು ಹೊಂದಿರುವ ಸಂಖ್ಯೆಗಳು. ಅಂದರೆ 1, 2, 3, 4, 5, 6, 7, 8, 9. ಅತಿ ಚಿಕ್ಕ ಸಂಖ್ಯೆ. ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ 1. ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ 9. ಒಂದಂಕಿಯ ಒಟ್ಟು ಸಂಖ್ಯೆಗಳು 9. ಒಂದಂಕಿಯ ಸಂಖ್ಯೆಗಳು 1, 2, 3, 4, 5, 6, 7, 8, 9. ಎರಡಂಕೆಯ ಸಂಖ್ಯೆಗಳು. 2 ಸ್ಥಾನವನ್ನು ಹೊಂದಿರುವ ಸಂಖ್ಯೆಗಳನ್ನು ಎರಡಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. 10 ರಿಂದ 99ರವರೆಗಿನ ಸಂಖ್ಯೆಗಳು 10, 11, 12, 99 ಮುಟ. ಅತಿ ಚಿಕ್ಕ ಸಂಖ್ಯೆ. ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ 10. ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ 99. ಎರಡಂಕಿಯ ಸಂಖ್ಯೆಗಳು ಅಂದರೆ ಎರಡಂಕಿಯ ಸಂಖ್ಯೆಗಳು ಅತಿ ದೊಡ್ಡ ಸಂಖ್ಯೆ 99 ಅಂದರೆ 99 ಸಂಖ್ಯೆಗಳಿವೆ. ಆದರೆ ಈ 99 ಸಂಖ್ಯೆಗಳಲ್ಲಿ ಒಂದಂಕಿಯ 9 ಸಂಖ್ಯೆಗಳು ಸೇರಿವೆ. ಆದ್ದರಿಂದ ಎರಡಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ಎರಡಂಕಿಯ ದೊಡ್ಡ ಸಂಖ್ಯೆಯಲ್ಲಿ ಒಂದಂಕಿಯ ದೊಡ್ಡ ಸಂಖ್ಯೆಯನ್ನು ಕಳೆಯಬೇಕು. ಉದಾಹರಣೆಗೆ ಎರಡಂಕಿಯ ಒಟ್ಟು ಸಂಖ್ಯೆಗಳು. ಎರಡಂಕಿಯ ದೊಡ್ಡ ಸಂಖ್ಯೆ 99 ಮೈನಸ್ ಒಂದಂಕಿಯ ದೊಡ್ಡ ಸಂಖ್ಯೆ. ಒಂದಂಕಿಯ ದೊಡ್ಡ ಸಂಖ್ಯೆ 9. ಅದನ್ನು ಕಳೆದರೆ 90. ಆಮೇಲೆ ಮೂರಂಕಿಯ ಸಂಖ್ಯೆಗಳು. 3 ಸ್ಥಾನವನ್ನು ಹೊಂದಿರುವ ಸಂಖ್ಯೆಗಳನ್ನು ಮೂರಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. 100 ರಿಂದ 999ರವರೆಗಿನ ಸಂಖ್ಯೆಗಳನ್ನು ಮೂರಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. ಅತಿ ಚಿಕ್ಕ ಸಂಖ್ಯೆ 100. ಅತಿ ದೊಡ್ಡ ಸಂಖ್ಯೆ 999. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ 999. ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ 100. ಮೂರಂಕಿಯ ಸಂಖ್ಯೆಗಳು ಅಂದರೆ ಮೂರಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ಒಟ್ಟು ಸಂಖ್ಯೆಗಳು 999 ಎಂದು ಬರೆದರೆ ತಪ್ಪಾಗುತ್ತದೆ. ಹಂಗೆ ಬರೆದರೆ ತಪ್ಪಾಗುತ್ತೆ. ಕಾರಣ 9 ಮೂರಂಕಿಯ ಸಂಖ್ಯೆ ಆರಂಭಕ್ಕೂ ಮುನ್ನ ಒಂದಂಕಿಯ ಮತ್ತು ಎರಡಂಕಿಯ ಸಂಖ್ಯೆಗಳು ಸೇರಿಕೊಂಡಿದೆ. ಅವುಗಳನ್ನು ಕಳೆದು ಕೇವಲ ಮೂರಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಮೂರಂಕಿಯ ಸಂಖ್ಯೆ ಸಿಗುತ್ತದೆ. ಆದ್ದರಿಂದ ಮೂರಂಕಿಯ ದೊಡ್ಡ ಸಂಖ್ಯೆಯಲ್ಲಿ ಎರಡಂಕಿಯ ದೊಡ್ಡ ಸಂಖ್ಯೆಯನ್ನು ಕಳೆಯಬೇಕು. ಆಗ ಕಳೆದಾಗ ಮೂರಂಕಿಯ ಸಂಖ್ಯೆಗಳು ಸಿಗ್ತದೆ. ಮೂರಂಕಿಯ ಸಂಖ್ಯೆಗಳು ಸಿಗುತ್ತೆ. ಮೂರಂಕಿಯ ಸಂಖ್ಯೆಗಳು ಉದಾಹರಣೆಗೆ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ 999. ಮೂರಂಕಿಯ ಸಂಖ್ಯೆ ಮೈನಸ್ ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ 99. ಇದನ್ನು ಕಳೆದರೆ 900 ಆಗುತ್ತೆ. ಆ ಥರ ಇದು ಉದಾಹರಣೆ. ಆಮೇಲೆ 4 ಅಂಕಿಯ ಸಂಖ್ಯೆಗಳು ಅಂತ. 4 ಅಂಕಿಯ ಸಂಖ್ಯೆಗಳು ಅಂದರೆ ಒಂದು ಸ್ಥಾನವನ್ನು ಹೊಂದಿರುವ ಸಂಖ್ಯೆಯನ್ನು 4 ಅಂಕಿಯ ಸಂಖ್ಯೆಗಳು ಅಂತ ಕರಿತೀವಿ.
1000ದಿಂದ 9999ರವರೆಗಿನ ಸಂಖ್ಯೆಗಳು ಅವನ್ನ 4 ಅಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999. 4 ಅಂಕಿಯ ದೊಡ್ಡ ಸಂಖ್ಯೆ 9999 ಮೈನಸ್ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 999. ಇದನ್ನು ಮೈನಸ್ ಮಾಡಿದರೆ 9000 ಆಗುತ್ತೆ. ಇದು ಉದಾಹರಣೆ. 5 ಅಂಕಿಯ ಸಂಖ್ಯೆಗಳು ಅಂತ ಮುಂದೆ ಬರುತ್ತೆ. 5 ಅಂಕಿಯ ಸಂಖ್ಯೆಗಳು ಅಂದರೆ 5 ಸ್ಥಾನವನ್ನು ಹೊಂದಿರುವ ಸಂಖ್ಯೆಯನ್ನು 5 ಅಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. 5 ಅಂಕಿಯ ಸಂಖ್ಯೆಗಳು ಅಂದರೆ 5 ಅಂಕಿಯ ಸಂಖ್ಯೆಗಳು 5 ಅಂಕಿ ಇರಬೇಕು. ಅದನ್ನು 5 ಅಂಕಿಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 99,999 ಮೈನಸ್ 9,999 ಅದನ್ನು ಕಳಿಬೇಕು. ಕಳೆದಾಗ 90,000 ಬರುತ್ತೆ. ನಾವು ಬಳಸುವ ಸಂಖ್ಯೆಗಳಲ್ಲಿ ಹಲವು ವಿಧಗಳಿರ್ತವೆ. ಹಲವು ವಿಧ ಅಂದರೆ ಅದರಲ್ಲಿ 8 ವಿಧ ಇರುತ್ತೆ. ಅದು ಯಾವುವು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅನ್ನೋದು, ಆಮೇಲೆ ಪೂರ್ಣ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು. 8 ವಿಧಗಳಿರ್ತವೆ. ಒಂದನೇದು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು ಅಂತ ತಿಳಿಯೋಣ ಬನ್ನಿ. ನಾವು ದಿನನಿತ್ಯ ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ನಾವು ದಿನನಿತ್ಯ ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತಾರೆ. ನಾವು ದಿನನಿತ್ಯ ಬಳಸ್ತೀವಲ್ಲ ಆ ಸಂಖ್ಯೆಗಳನ್ನು. ಅಥವಾ ಎಣಿಕೆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತಾರೆ. ಎಣಿಕೆ ಸಂಖ್ಯೆಗಳು ನಾವು ಎಣಿಕೆ ಮಾಡ್ತೀವಲ್ಲ ಆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. 1, 2, 3, 4, 5, 6 ಈ ಥರ. ಅತಿ ಚಿಕ್ಕ ಸಂಖ್ಯೆ 1. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ. 1 + 2 + 3 + 4 + 5 + 6 + 7 + 8 + 9 + 10 ಇವನ್ನೆಲ್ಲ ಕೂಡಿಸಿದ್ರೆ 3 + 7 + 11 + 15 + 19 ಉತ್ತರ ಬರುತ್ತೆ. ಆ ಉತ್ತರನ ಇನ್ನೊಂದು ಸತ ಕೂಡಿಸಿದ್ರೆ 10 + 26 + 19 ಇವು 3 ಕೂಡಿಸಿದ್ರೆ 36 + 19 ಬರುತ್ತೆ. ಈ ಎರಡನ್ನು ಕೂಡಿಸಿದ್ರೆ 55 ಉತ್ತರ ಬರುತ್ತೆ. ಇದ್ರ ಮೊತ್ತ 55. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಸರಾಸರಿ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ನವೋದಯದಲ್ಲಿ. ಒಂದನೇದು ಮೊದಲು 5 ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1, 2, 3, 4, 5 ಇವು 5 ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು. 1 + 2 + 3 + 4 + 5 ಈ 5 ಸ್ವಾಭಾವಿಕ ಸಂಖ್ಯೆಗಳು. 5 ಸ್ವಾಭಾವಿಕ ಸಂಖ್ಯೆಗಳು. ಅದನ್ನು ಕೂಡಿಸ್ಬೇಕು ನಾವೀಗ. ಅವು 1 + 2 + 3 + 4 + 5 ಇವು 5 ಸ್ವಾಭಾವಿಕ ಸಂಖ್ಯೆಯನ್ನು ನಾವು ಕೂಡಿಸಿದ್ರೆ ಮೊತ್ತ ಬರುತ್ತೆ. ನಾವು ಅದನ್ನು ಕೂಡಿಸಿದಾಗ 15 ಉತ್ತರ ಬರುತ್ತೆ. 15 ಎಂಬ ಉತ್ತರ ನಮಗೆ ಸಿಗುತ್ತೆ. ಸರಾಸರಿ ಒಟ್ಟು ಸಂಖ್ಯೆಗಳ ಮೊತ್ತ 15. ಒಟ್ಟು ಸಂಖ್ಯೆಗಳ ಮೊತ್ತನೂ 15, ಸರಾಸರಿನೂ 15. ಓಕೆನಾ? ಈಗ ಮುಂದೋಗೋಣ. ಪೂರ್ಣ ಸಂಖ್ಯೆಗಳು
ಪೂರ್ಣ ಸಂಖ್ಯೆಗಳು ಅಂದರೆ ಸೊನ್ನೆಯಿಂದ ಪ್ರಾರಂಭಿಸಿ ಬರೆಯುವ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು 0, 1, 2, 3, 4, 5 ಸೊನ್ನೆಯಿಂದ ಪ್ರಾರಂಭಿಸಬೇಕವು ಎಲ್ಲ ಸಂಖ್ಯೆ. ಪೂರ್ಣ ಸಂಖ್ಯೆಗಳಿಗೆ ಕೊನೆ ಇಲ್ಲ. ಆದ್ದರಿಂದ ದೊಡ್ಡ ಸಂಖ್ಯೆ ಇಲ್ಲ. ಅದರಿಂದ ಅದು ದೊಡ್ಡ ಸಂಖ್ಯೆನೇ ಇಲ್ಲ. ಅತಿ ಚಿಕ್ಕ ಸಂಖ್ಯೆ ಅಂದರೆ ಪೂರ್ಣ ಸಂಖ್ಯೆಯಲ್ಲಿ 0, ಇದು ಚಿಕ್ಕ ಸಂಖ್ಯೆ. ಮೂರನೇದು ಸಮಸಂಖ್ಯೆ ಅಂತ ಬರುತ್ತೆ. ಸಮಸಂಖ್ಯೆ ಅಂದರೆ ಯಾವ ಸಂಖ್ಯೆಗಳು 0, 2, 4, 6, 8, 10 ಈ ಥರ ಬರ್ತಾವಲ್ಲ, ಅವೆಲ್ಲ ಕೊನೆಗೊಳ್ಳುತ್ತವೆಯೋ ಆ ಸಂಖ್ಯೆಯನ್ನು ಸಮಸಂಖ್ಯೆಗಳೆಂದು ಕರೆಯುತ್ತಾರೆ. ಅಲ್ಲಿ 1, 2, 4, 6 ಅವೆಲ್ಲ ಸಂಖ್ಯೆಯನ್ನು ಕೊನೆಗೊಳ್ಳುತ್ತವೆಯೋ ಆ ಸಂಖ್ಯೆಯನ್ನು ಸಮಸಂಖ್ಯೆ ಅಂತ ಕರೀತಾರೆ. ಸಮಸಂಖ್ಯೆ ಅಂದರೆ 2 ಸಮಸಂಖ್ಯೆ, 2 ಸಮಸಂಖ್ಯೆ, 4 ಸಮಸಂಖ್ಯೆ, 6 ಸಮಸಂಖ್ಯೆ, 8 ಸಮಸಂಖ್ಯೆ, 10 ಸಮಸಂಖ್ಯೆ ಈ ಥರ ಸಮಸಂಖ್ಯೆ ಎಂದು ಕರೀತಾರೆ. ಎಲ್ಲ ಸಮಸಂಖ್ಯೆಗಳು 2ರಿಂದ ಭಾಗವಾಗುತ್ತವೆ. ಎಲ್ಲ ಸಮಸಂಖ್ಯೆ ಇರ್ತಾವಲ್ಲ 2ರಿಂದ ಭಾಗವಾಗುತ್ತಂತೆ. 2 ಸಂಖ್ಯೆಯಿಂದ ಭಾಗವಾಗುತ್ತದೆ. 2ನ್ನು ಹೊರತುಪಡಿಸಿ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಾಗಿವೆ. ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಾಗಿವೆ ಅಂತೆ. ಉದಾಹರಣೆಗೆ 6, 2, 5, 9, 7 ಈ ಸಂಖ್ಯೆಗಳಿಂದ 5 ಅಂಕೆಯ ಅತಿ ಚಿಕ್ಕ ಸಮಸಂಖ್ಯೆಯನ್ನು ರಚಿಸಿ ಬರೆಯಂತೆ ಬರುತ್ತೆ. ಅತಿ ಚಿಕ್ಕ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಮೊದಲ ಪ್ರಶ್ನೆಯಲ್ಲಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆ, ಅದೇ ಚಿಕ್ಕ ಸಂಖ್ಯೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಬಿಡಿಸಬೇಕು. ಅಲ್ಲೇನೈತಿ 6, 2, 5, 9, 7 ಇದನ್ನು ನಾವು 5 ಅಂಕಿ ಅತಿ ಚಿಕ್ಕ ಸಮಸಂಖ್ಯೆಯನ್ನು ಮಾಡಬೇಕಂತೆ. 5 ಅಂಕಿ ಅತಿ ಚಿಕ್ಕ ಸಮಸಂಖ್ಯೆ ಮಾಡಬೇಕಂದ್ರೆ 25,679 ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 5 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆ ಗೊತ್ತಾಯ್ತಾ? ಈಗ ಇನ್ನೊಂದು ಉದಾಹರಣೆ 2, 0, 9, 5 ಮತ್ತು 8 ಈ ಅಂಕಿಗಳನ್ನು ಒಂದು ಬಾರಿ ಬಳಸುವುದರ ಮೂಲಕ 5 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆಯನ್ನು ಬರೆ. ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕಾದರೆ ಏರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕಾದರೆ ಏರಿಕೆ ಕ್ರಮವನ್ನು ತಗೊಳ್ಬೇಕಂತೆ. ಏರಿಕೆ ಕ್ರಮವನ್ನು ಬರೆದುಕೊಳ್ಳಬೇಕು. 2, 0, 9, 5, 8 ಏರಿಕೆ ಕ್ರಮ 2,589 ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಮಾಡಿದಾಗ ಇಷ್ಟು ಉತ್ತರ ಬರುತ್ತೆ. ಓಕೆನಾ? ಈ ಉತ್ತರ ಬಂದಿದ್ದೆಲ್ಲ ಈ ಉತ್ತರನ ಒಂದೊಂದು ಸತ ಈ ಥರ ಕೊಟ್ಟಿರ್ತಾರೆ ಪೇಪರಲ್ಲಿ, ನವೋದಯ ಪೇಪರಲ್ಲಿ. 2, 0, 9, 5, 8 ಏರಿಕೆ ಕ್ರಮದಲ್ಲಿ ಬರೆ ಅಂತ. 0 ಐತಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ನಾವೇನು ಬರಿಬೇಕು? 0 ಮೊದಲ ಸಂಖ್ಯೆ ಅಂತ ಬರಿಬೇಕು. ಸಮಸಂಖ್ಯೆ ಅಂದರೆ ಅಂಕಿಗಳನ್ನು ಒಂದು ಬಾರಿ ಬಳಸುವುದರ ಮೂಲಕ 5 ಅಂಕಿ ಅತಿ ಚಿಕ್ಕ ಸಮಸಂಖ್ಯೆಯನ್ನು ಬರೆ ಅಂತ ಕೊಟ್ಟಿರ್ತಾರೆ. ಓಕೆನಾ? ಇದನ್ನು ನಾವು ಬಿಡಿಸ್ಬೇಕಂದ್ರೆ 25,825,000
ಈ ಥರ ಬರೀತಾರೆ ಒಬ್ಬೊಬ್ರು, ಆದರೆ ಅದು ತಪ್ಪು ಉತ್ತರ. 2589 ಈ ಥರ ಬರಿಬೇಕು. ಅದನ್ನು ನಾವು ಏರಿಕೆ ಕ್ರಮವನ್ನು ಮಾಡಿದಾಗ ಅದು ನಮ್ಗೆ ಉತ್ತರ ಬಂತು. ಆಮೇಲೆ 2589 ಇದು ಏರಿಕೆ ಕ್ರಮದಲ್ಲಿದೆ, ಆದರೆ ಇದು 5 ಅಂಕಿಯ ಸಂಖ್ಯೆ ಆಗಿಲ್ಲ. ಇದು 5 ಅಂಕಿ ಸಂಖ್ಯೆ ಆಗಿಲ್ಲ, 4 ಅಂಕಿಯ ಸಂಖ್ಯೆ ಆಗಿದೆ. ಕಾರಣ 0 ಅನ್ನು ಮೊದಲು ಬರೆದಿದೆ. 0 ಮೊದಲು ಬರೆದರೆ ಬೆಲೆ ಇರುವುದಿಲ್ಲ. ಆದ್ದರಿಂದ 0ಯನ್ನು ಒಂದು ಸಂಖ್ಯೆಯ ನಂತರ ಬರೆದುಕೊಳ್ಳಬೇಕು. ಒಂದು ಸಂಖ್ಯೆ ಆದಮೇಲೆ ಬರೆದುಕೊಳ್ಬೇಕು. ನಾವು ಮೊದಲಿಗೆ 0 ಅಂತ ಬರೆದಿದ್ವಿ, ಅದು 5 ಸಂಖ್ಯೆ ಆಗಲ್ಲ. ಕಾರಣ 0 ಇರುತ್ತೆ ಅಲ್ಲಿ, ಮೊದಲು 0 ಅಂತ ಬರ್ಕೊಂಡಿದ್ದೀವಿ ನಾವು ಅದಕ್ಕೆ. ಆಮೇಲೆ 2098 209558 ಏರಿಕೆ ಕ್ರಮದಲ್ಲಿ ಬರಿ ಅಂತ ಕೊಟ್ಟಿದ್ರು ನಮಗೆ. ಇನ್ನೊಂದು ಸೊಲ್ಯೂಷನ್ ಹುಡ್ಕೋಣ ನಾವು. 20589 ಇದು ಆನ್ಸರು. ಅದು 0 ಮೊದಲಿಗೆ ಬಂದಿದೆಯಲ್ಲ, ಅದಕ್ಕೆ ಅದು ಸಮಸಂಖ್ಯೆ ಆಗಲ್ಲ, ಏರಿಕೆ ಕ್ರಮನೂ ಆಗಲ್ಲ. ಯಾಕಂದರೆ ಅವರೇನು ಹೇಳಿದ್ದಾರೆ, 5 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆ ಆಗಬೇಕಂತೆ. ಆದರೆ ಅದು 4 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆ ಆಗಿದೆ. 4 ಅಂಕಿ ಮೊದಲು ನಾವು 0 ಬರೆದುಕೊಂಡಿದ್ದೀವಿ, ಅದಕ್ಕೆ 4 ಅಂಕಿ ಆಗುತ್ತೆ ಅದು. 20589 ಇದು ಸರಿಯಾದ ಉತ್ತರ. ಈಗ 5 ಅಂಕಿಯ ಸಂಖ್ಯೆ ರಚಿಸಲಾಗಿದೆ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಇದೆ. ಇದು ಬೆಸ ಸಂಖ್ಯೆಯಾಗಿದೆ. ನಮಗೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಬೇಕು. ಕಾರಣ ನಾವು ಚಿಕ್ಕ ಸಮಸಂಖ್ಯೆಯನ್ನು ರಚಿಸಬೇಕಾಗಿದೆ. ನಾವು ಚಿಕ್ಕ ಸಮಸಂಖ್ಯೆಯನ್ನು ರಚಿಸಬೇಕಾಗಿದೆ. ನಾವು ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು. ಬಿಡಿ ಸ್ಥಾನದಲ್ಲಿರುವ 9ರ ಹಿಂದಿನ ಸಂಖ್ಯೆ 8 ಇದೆ. ಇದು ಸಮಸಂಖ್ಯೆಯಾಗಿರುವುದರಿಂದ 8ಅನ್ನು ಬಿಡಿ ಸ್ಥಾನದಲ್ಲಿ ಬರೆ. ಆಗ ಚಿಕ್ಕ ಸಮಸಂಖ್ಯೆ ಚಿಕ್ಕದಾಗುತ್ತದೆ. ಆ ಚಿಕ್ಕ ಸಂಖ್ಯೆ ಚಿಕ್ಕದಾಗುತ್ತೆ. ಆಮೇಲೆ ಅತಿ ಚಿಕ್ಕ ಸಮಸಂಖ್ಯೆ 20598 ಇದು ಸರಿಯಾದ ಉತ್ತರ. ಓಕೆನಾ? ಈಗ ಬೆಸ ಸಂಖ್ಯೆಗೆ ಹೋಗೋಣ. ನೀವು ಸಮಸಂಖ್ಯೆ ತಿಳ್ಕೊಂಡ್ರಲ್ಲ, ಈಗ ಬೆಸ ಸಂಖ್ಯೆಗೆ ಹೋಗೋಣ. ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1, 3, 5, 7 ಮತ್ತು 9 ಸಂಖ್ಯೆಗಳು ಇದ್ದರೆ ಅಂತಹ ಸಂಖ್ಯೆಯನ್ನು ಬೆಸ ಸಂಖ್ಯೆ ಎಂದು ಕರೆಯುತ್ತಾರೆ? ಯಾವ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1, 3, 5, 7 ಮತ್ತು 9 ಸಂಖ್ಯೆಗಳನ್ನು ಇದ್ದರೆ ಅಂತಹ ಸಂಖ್ಯೆಯನ್ನು ಬೆಸ ಸಂಖ್ಯೆ ಎಂದು ಕರೆಯುತ್ತಾರೆ? ಅದು ಸಮ ಆಗಿಲ್ಲ. ಅದನ್ನು ಸಮ ಇದ್ದರೆ ಅದನ್ನು ಸಮಸಂಖ್ಯೆ ಅಂತ ಕರೀತಾರೆ. ಅದು ಸಮ ಇಲ್ಲ ಅಂದರೆ ಅದು ಬೆಸ ಸಂಖ್ಯೆ. ಒಂದು ವೇಳೆ 1, 3, 5, 7, 9, 11, 13, 15, 17, 19 ಈ ಥರ ಸಮ ಇಲ್ಲ, ಅದು ಸಮ ಆಗಲ್ಲ. ಉದಾಹರಣೆ ಒಂದಕ್ಕೆ ಹೋಗೋಣ. 6, 0, 5, 3 ಮತ್ತು 8 ಈ ಅಂಕೆಗಳನ್ನು ಒಂದೇ ಬಾರಿ ಉಪಯೋಗಿಸಿ 5 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ರಚಿಸಿ. ಚಿಕ್ಕ ಸಂಖ್ಯೆ ಅಂದರೆ ಏರಿಕೆ ಕ್ರಮದಲ್ಲಿ ಬರೆದುಕೊಳ್ಳಬೇಕು ಅಂತ ಇದೆ. ಇದನ್ನು ನಾವು 0, 6, 0, 5, 3, 8 ಈ ಅಂಕೆಗಳನ್ನು ಒಂದೇ ಬಾರಿ ಉಪಯೋಗಿಸಿ 5 ಅಂಕಿ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ರಚಿಸಬೇಕಂತೆ. ಓಕೆನಾ? ನಾವು ರಚಿಸೋಣ.
6 ನಾವು ರಚಿಸೋಣ. ಈಗ 0 3 5 6 2 ಇವನ್ನೆಲ್ಲ ಇವನ್ನೆಲ್ಲ ತಗೊಂಡು ಒಂದೇ ಬಾರಿ ಉಪಯೋಗಿಸ್ಬೇಕಂತೆ. ನಾವು ಉಪಯೋಗಿಸೋಣ, ಓಕೆನಾ. 3568 0 3568 ಇದು ಬರಲ್ಲ. 0 ಮುಂದೆ ಬಂದಿದೆ, ಇದು ತಪ್ಪು ಉತ್ತರ. 0 ಮುಂದೆ ಬಂದಿರೋ ಕಾರಣ ಇದು 5 ಅಂಕಿ ಆಗಲಿಲ್ಲ. ಇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿದೆ. ಬೆಸ ಸಂಖ್ಯೆ, ಅತಿ ಚಿಕ್ಕ ಬೆಸ ಸಂಖ್ಯೆ. ಇದನ್ನು ನಾವು ಕರೆಕ್ಟಾಗಿ ಬರಿಬೇಕಂದ್ರೆ 30,685 ಇದು ಸರಿಯಾದ ಉತ್ತರ. ಇದು ಅತಿ ಚಿಕ್ಕ ಬೆಸ ಸಂಖ್ಯೆಯಾಗಿದೆ. ಇದು ಅತಿ ಚಿಕ್ಕ ಬೆಸ ಸಂಖ್ಯೆ ಆಗಿದೆ, ಓಕೆನಾ. ಈಗ ಎರಡನೇ ಉದಾಹರಣೆಗೆ ಹೋಗೋಣ. 1 8 0 5 ಮತ್ತು 3 ಈ ಸಂಖ್ಯೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ಬರೆ. ಚಿಕ್ಕ ಸಂಖ್ಯೆ ಅಂದರೆ ಏರಿಕೆ ಕ್ರಮ. ಚಿಕ್ಕ ಸಂಖ್ಯೆ ಅಂದರೆ ಏರಿಕೆ ಕ್ರಮ, ಗೊತ್ತಾಯ್ತಾ. 1 8 0 53 ಇದನ್ನು ಏರಿಕೆ ಕ್ರಮದಲ್ಲಂದರೆ ಹೇಗೆ ಬರೀತೀರಾ? 1 8 0 5 3 1 8 0 5 3 ಇದನ್ನು ಏರಿಕೆ ಕ್ರಮದಲ್ಲಿ ಬರಿಬೇಕಂತೆ. ಹೇಗೆ ಬರೀತೀರಾ ನಾನು ಹೇಳ್ತೀನಿ. 10,358 ಅಂತ ಬರಲ್ಲ, 1,358 ಇದು ಕರೆಕ್ಟ್ ಆನ್ಸರ್ ಆಯ್ತಾ. ಈ ಸಂಖ್ಯೆ 1,358 ಈ ಸಂಖ್ಯೆಯನ್ನು ಕೊನೆಯಲ್ಲಿ 8 ಇದೆ, ಕೊನೆಗೆ 8 ಬಂದಿದೆ. ನಾವೀಗಂತೀವಿ 1,358 8 ಕೊನೆಗೆ ಬಂದಿದೆ. 8 ಕೊನೆಯಲ್ಲಿ 8 ಇದೆ. ಈ ಸಂಖ್ಯೆ ಸಮಸಂಖ್ಯೆ ಆಗಿದೆ. 8 ಸಮಸಂಖ್ಯೆ ಆಗಿದೆ. 8 ಯಾವತ್ತು ಸಮಸಂಖ್ಯೆ ಯಾಗಿದೆ? 8ರ ಹಿಂದೆ 5 ಇದೆ. 8ರ ಹಿಂದೆ 5 ಇದೆ. ಹಾಗಾದರೆ 1,358 8ರ ಹಿಂದಿನ ಸಂಖ್ಯೆ 5, ಹಿಂದೆ 5 ಇದೆ. ಅದಕ್ಕೆ 5 ಬೆಸ ಸಂಖ್ಯೆಯಾಗಿದೆ. 5 ಬೆಸ ಸಂಖ್ಯೆ ಆಗಿದೆ ಅಂತೆ. ಆದ್ದರಿಂದ 30,568 ಈ ಸಂಖ್ಯೆಯ ಕೊನೆಗೆ ಅಥವಾ ಬಿಡಿ ಸ್ಥಾನದಲ್ಲಿ 5ಅನ್ನು ಬರೆಯಬೇಕು. ಆಗ ಅತಿ ಚಿಕ್ಕ ಬೆಸ ಸಂಖ್ಯೆ ಸಿಗುತ್ತದೆ. ಆಗ ನಮಗೆ ಅತಿ ಚಿಕ್ಕ ಬೆಸ ಸಂಖ್ಯೆ ಸಿಗುತ್ತೆ, ಓಕೆದಾ. ಈಗ ಮುಂದೆ ಹೋಗೋಣ. ಉದಾಹರಣೆ 4ಕ್ಕೆ ಹೋಗೋಣ. ಉದಾಹರಣೆ 3ಕ್ಕೆ. ಉದಾಹರಣೆ 3 ಈ ಥರ ಇದೆ. ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. 7 1 2 8 ಮತ್ತು 5 ಅಂಕೆಗಳಿಂದ ರಚಿಸಬಹುದಾದ ಅತಿ ದೊಡ್ಡ 5 ಅಂಕಿಯ ಬೆಸ ಸಂಖ್ಯೆಯನ್ನು ಬರೆ. 7 1 2 8 ಮತ್ತು 5 ಅಂಕೆಗಳಿಂದ ರಚಿಸಬಹುದಾದ ಅತಿ ದೊಡ್ಡ 5 ಅಂಕಿಯ ಬೆಸ ಸಂಖ್ಯೆಯನ್ನು ಬರೆ ಅಂತೆ. ಹಾಗಂದ್ರೆ ಅತಿ ದೊಡ್ಡ ಸಂಖ್ಯೆ ಅಂದರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು ನಾವು. ಅತಿ ದೊಡ್ಡ ಸಂಖ್ಯೆ ಅಂತ ಇದೆ ಅದರೊಳಗೆ, ಅದಕ್ಕೆ ನಾವು ಇಳಿಕೆ ಕ್ರಮದಲ್ಲಿ ಬರೆಯೋಣ, ಓಕೆನಾ. 7 1 2 8 5 ಇದನ್ನು ಇಳಿಕೆ ಕ್ರಮದಲ್ಲಂತೆ. 87,521 ಗೊತ್ತಾಯ್ತಾ. ಇಳಿಕೆ ಕ್ರಮ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರುವಂಥ ಕ್ರಮ ಇಳಿಕೆ ಕ್ರಮ. ದೊಡ್ಡ ಸಂಖ್ಯೆ ಮೊದಲು ದೊಡ್ಡ ಸಂಖ್ಯೆ, ಆಮೇಲೆ ಬರ್ತಾ 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 ಚಿಕ್ಕದಾಗುತ್ತೆ ಸಂಖ್ಯೆ, ಅದನ್ನು ಇಳಿಕೆ ಕ್ರಮ ಅಂತಾರೆ. ನಾವು ಇಳಿಕೆ ಕ್ರಮ ಮಾಡೋಣ. 87,521 ಓಕೆನಾ. 87,521 ಅಂತ ಇದೆ, ಓಕೆನಾ. 87,521 ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ
ಸಮಸ್ ಸಮಸ್ ಇದು ಈ 87,521 ಅಂತ ಉತ್ತರ ಬಂದಿದೆ. ಆವಾಗ ನೀವು ತಿಳ್ಕೊಂಡ್ರಿ ಇಳಿಕೆ ಕ್ರಮ ಅಂದರೆ ಏನಂತ ತಿಳ್ಕೊಂಡ್ರಲ್ಲ, ಅದನ್ನು ನಾವು ಇಳಿಕೆ ಕ್ರಮ ಅಂದರೆ ಅತಿ ದೊಡ್ಡ ಸಂಖ್ಯೆ ಮಾಡಬೇಕಾದ ಬೆಸ ಸಂಖ್ಯೆ ಏನಾಯ್ತಲ್ಲಿ 5 ಅಂಕಿಗಳು ರಚಿಸಬಹುದ. ಅತಿ ದೊಡ್ಡ 5 ಅಂಕಿಯ ಬೆಸ ಸಂಖ್ಯೆ 5 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಅಂತ ಇದೆ. ಹಾಗಾದರೆ ಅದನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆದರೆ ನಮಗೆ 5 ಅಂಕಿಯ ಅತಿ ದೊಡ್ಡ ಅಂಕೆಯ ಬೆಸ ಸಂಖ್ಯೆ ಬರುತ್ತೆ. ಓಕೆನಾ? ಈಗ ನಾವು ನೋಡಿದ್ವಿ ಒಂದನೇದು ಸ್ವಾಭಾವಿಕ ಸಂಖ್ಯೆ ನೋಡಿದ್ವಿ, ನಮ್ಮದು ಪೂರ್ಣ ಸಂಖ್ಯೆ ನೋಡಿದ್ವಿ, ಅದನ್ನು ಹೇಳಿದೆ. ಸಮ ಸಂಖ್ಯೆ ನೋಡಿದ್ವಿ, ಅದನ್ನು ಹೇಳಿದೆ. ಬೆಸ ಸಂಖ್ಯೆ ಆಯಿತು. ಈಗ ಭಾಜ್ಯ ಸಂಖ್ಯೆಗೆ ಹೋಗೋಣ. ಓಕೆನಾ? ಭಾಜ್ಯ ಸಂಖ್ಯೆ ಅಂದರೆ ಏನು? ಭಾಜ್ಯ ಸಂಖ್ಯೆ ಅಂದರೆ 2 ಅಂಕಿಯ ಹೆಚ್ಚು ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಎನ್ನುವರು. ಅವಿಭಾಜ್ಯ ಸಂಖ್ಯೆಗಳು ಹೊರತುಪಡಿಸಿ ಉಳಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಉಳಿದೆಲ್ಲ ಸಂಖ್ಯೆಗಳಿರ್ತಾವಲ್ಲ ಅವೆಲ್ಲ ಭಾಜ್ಯ ಸಂಖ್ಯೆಗಳು. ಓಕೆನಾ? ಈಗ 6ನೇದು ಅವಿಭಾಜ್ಯ. ಭಾಜ್ಯ ನೋಡಿದ್ವಿ, ಈಗ ಅವಿಭಾಜ್ಯಕ್ಕೆ ಹೋಗೋಣ. ಯಾವುದೇ ಸಂಖ್ಯೆಯಿಂದ ಭಾಗವಾಗದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು. ಯಾವುದೇ ಸಂಖ್ಯೆಯಿಂದ ಭಾಗವಾಗದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು. ಭಾಗವಾಗದಿರುವ ಸಂಖ್ಯೆಯನ್ನು ಅವಿಭಾಜ್ಯ, ಭಾಗವಾಗೋದಿಲ್ಲಲ್ಲ ಆ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ? ಉದಾಹರಣೆಗೆ 1 ಅಥವಾ ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಯನ್ನು ಅಥವಾ ಕೇವಲ 2 ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳೆಂದು ವಿಂಗಡಿಸಿ ಕೊಡಲಾಗಿದೆ. ಗೊತ್ತಾಯ್ತಾ ನಿಮಗೆ? ನಾನು ಹೇಳ್ತೀನಿ ನೋಡಿ. 1 ಅಥವಾ ಅದೇ ಸಂಖ್ಯೆಯಿಂದ ಭಾಗವಾಗುತ್ತಲ್ಲ ಆ ಸಂಖ್ಯೆಯನ್ನು ಅಥವಾ ಕೇವಲ 2 ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಉದಾಹರಣೆಗೆ 5. ಇದು 1 ಮತ್ತು 5 ರಿಂದ ಮಾತ್ರ ಭಾಗವಾಗುತ್ತದೆ. 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ವಿಂಗಡಿಸಿಕೊಡಲಾಗಿದೆ ಅಂತೆ. ಬನ್ನಿ ನೋಡೋಣ. 1 ರಿಂದ 10ರವರೆಗೆ 2, 3, 5, 7 ಹಾಗಂದ್ರೆ 4. 1 ರಿಂದ 10 ಹಾಗಂದ್ರೆ 1 ರಿಂದ 10 ಅವಿಭಾಜ್ಯ. 1 ರಿಂದ 10 ಅವಿಭಾಜ್ಯ. ಗೊತ್ತಾಯ್ತಾ? 1 ರಿಂದ 10 ಅವಿಭಾಜ್ಯ ಅಂತ ಕೊಟ್ಟಿದ್ದಾರೆ. ಅದನ್ನು ಬನ್ನಿ ನೋಡೋಣ. 1 ರಿಂದ 10 ಅವಿಭಾಜ್ಯ ಸಂಖ್ಯೆಗಳು 2, 3, 5 ಮತ್ತು 7. ಇವು 1 ರಿಂದ 10ರ ಅವಿಭಾಜ್ಯ ಸಂಖ್ಯೆಗಳು. ಓಕೆನಾ? ಈಗ 11 ರಿಂದ 20ರ ಅವಿಭಾಜ್ಯ ಸಂಖ್ಯೆಗಳು ಯಾವುವಂದರೆ 11, 13, 17, 19. ಇವು 11 ರಿಂದ 20ರ ಅವಿಭಾಜ್ಯ ಸಂಖ್ಯೆಗಳು. ಗೊತ್ತಾಯ್ತಾ? ಮುಂದೋಗೋಣ. ಗೊತ್ತಾಯ್ತಲ್ಲ ನಿಮಗೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತ? ಈಗ ಮುಂದೋಗೋಣ. ವರ್ಗ ಮತ್ತು ವರ್ಗಮೂಲ ಅಂತ ಬಂದಿದೆ 7ನೇದು. ನಾವಾಗ್ಲಿಂದ ಏನೇನು ತಿಳ್ಕೊಂಡ್ವಿ?
ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಈಗ ವರ್ಗ ಸಂಖ್ಯೆಗಳು ಅನ್ನ ನಾವು ನೋಡೋಣ. ಓಕೆನಾ? ವರ್ಗ ಸಂಖ್ಯೆಗಳು ಅಂದರೆ ಏನು, ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲ ಸಂಖ್ಯೆಗಳು ಅಂದರೆ ಏನಂತ ಬನ್ನಿ ನಾವೀಗ ನೋಡೋಣ. ಓಕೆನಾ? ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು, ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಸಂಖ್ಯೆಯ ವರ್ಗ ಎಂದು ಕರೆಯುತ್ತಾರೆ. ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಸಂಖ್ಯೆಯ ವರ್ಗ ಎಂದು ಕರೆಯುತ್ತಾರೆ. ಆದ್ದರಿಂದ ವರ್ಗ ಕಂಡುಹಿಡಿಯಿರಿ ಎಂದಾಗ ಕೊಟ್ಟಿರುವ ಸಂಖ್ಯೆಯನ್ನು 2 ಬಾರಿ ಗುಣಿಸಬೇಕು. 2ರ ವರ್ಗಮೂಲ 2ರ ವರ್ಗಮೂಲ ಕಂಡುಹಿಡಿಯಿರಿ ಅಂತ ಐತೆ. 2 ಇಂಟು 2 = 4. 5ರ ವರ್ಗ ಕಂಡುಹಿಡಿಯಿರಿ. 5 ಇಂಟು 5 = 25. 1ರ ವರ್ಗ ಕಂಡುಹಿಡಿಯಿರಿ ಅಂತ ಇದೆ. 1 ಇಂಟು 1 = 1. ಗೊಬ್ಬರ ಕಾರ್ಡ್. 25ರ ವರ್ಗವನ್ನು ಕಂಡುಹಿಡಿಯಿರಿ. 25 ಇಂಟು 25 625. ಓಕೆನಾ? ಕೆಳಗೆ 1 ರಿಂದ 20ರವರೆಗಿನ ಸಂಖ್ಯೆಗಳ ವರ್ಗ ಅಂತ ಐತಿ. ನಾವು ನೋಡೋಣ. 1 ಇಂಟು 1 = 1. ಹಾಗಂದ್ರೆ 1ರ ವರ್ಗ 2. 2 ಇಂಟು 2 = 4. 2ರ ವರ್ಗ 2. 3 ಇಂಟು 3 = 9. ಅಂದರೆ 2. 1 ರಿಂದ 20ರವರೆಗೂ 2 ಅದರ ವರ್ಗಮೂಲ ಸಂಖ್ಯೆಯಾಗಿರುತ್ತೆ. ಗೊತ್ತಾಯ್ತಾ? 4 ಇಂಟು 4 = 16. 2. 4ರ ವರ್ಗ 2. 5 ಇಂಟು 5 = 25. 5ರ ವರ್ಗ 2. 6 ಇಂಟು 6 36. 6ರ ವರ್ಗ 2. 7 ಇಂಟು 7 = 49. 7ರ ವರ್ಗ 2. 8 ಇಂಟು 8 = 64. 8ರ ವರ್ಗ 2. 9 ಇಂಟು 9 = 81. 9ರ ವರ್ಗ 2. 10 ಇಂಟು 10 = 100. 10ರ ವರ್ಗ 2. ಗೊತ್ತಾಯ್ತಲ್ವಾ? ಈಗ ನಾವು ಅವನ್ನೆಲ್ಲ ತಿಳ್ಕೊಂಡ್ವಿ. ನಾವು ವರ್ಗ ಸಂಖ್ಯೆಗಳು ಅಂತ ವರ್ಗ ಸಂಖ್ಯೆಗಳು ತಿಳ್ಕೊಂಡ್ವಿ. ಓಕೆನಾ? ಈಗ 8ನೇದು ವರ್ಗಮೂಲ ಸಂಖ್ಯೆಗಳು ತಿಳಿಯೋಣ. ಓಕೆನಾ? ವರ್ಗಮೂಲ ಸಂಖ್ಯೆಗಳು ಅಂದರೆ ಏನು? ವರ್ಗಮೂಲ ಸಂಖ್ಯೆ ಅಂದರೆ ಕೊಟ್ಟಿರುವ ಸಂಖ್ಯೆ ಯಾವ ಒಂದೇ ರೀತಿಯ 2 ಸಂಖ್ಯೆಗಳ ಗುಣಲಬ್ಧವಾಗಿದೆ ಎಂದು ಕಂಡುಹಿಡಿಯುವುದು ವರ್ಗಮೂಲ. ಕೊಟ್ಟಿರುವ ಸಂಖ್ಯೆ ಯಾವ ಒಂದೇ ರೀತಿಯ 2 ಸಂಖ್ಯೆಗಳ ಗುಣಲಬ್ಧವಾಗಿದೆ ಎಂದು ಕಂಡುಹಿಡಿಯುವುದು ವರ್ಗಮೂಲ. ಅಂತೆ. 4ರ ವರ್ಗಮೂಲ ಕಂಡುಹಿಡಿಯಿರಿ ಅಂತ ಇರುತ್ತೆ. 2 ಇಂಟು 2 = 4. 4ರ ವರ್ಗ 2. ಗೊತ್ತಾಯ್ತಾ? ಆಮೇಲೆ 64ರ ವರ್ಗಮೂಲ ಕಂಡುಹಿಡಿಯಿರಿ ಅಂತ ಇದೆ. ಇದನ್ನು ಹೇಗೆ ಕಂಡುಹಿಡಿತೀರಾ ನೀವು? ಹೇಳ್ತೀನಿ ನೋಡ್ರಿ. 2 ಇಂಟು 2 4. 4 ಇಂಟು 4 16. 16 ಇಂಟು 4
ಎಷ್ಟಾಗುತ್ತೆ? 2 ಇಂಟು 2 2 ಇಂಟು 2 ಇಂಟು 4 ಇಂಟು 4 ಅವನ್ನೆಲ್ಲ ಗುಣಿಸ್ಬೇಕು. ಗುಣಿಸಿದಾಗ 2 ಇಂಟು 4 4 2 8 64ರ ವರ್ಗ 8. ಈ ವಿಧಾನವನ್ನು ನೀವು ತಿಳ್ಕೊಂಡ್ರಿ, ಓಕೆನಾ? ಆಮೇಲೆ ನಾವು ವರ್ಗಮೂಲ ಅಂತ ಇನ್ನೊಂದು ವರ್ಗಮೂಲವನ್ನು ಕೊಟ್ಟಿದ್ದಾರೆ. ಮತ್ತು ಎಷ್ಟರ ವರ್ಗ? 7ರ ವರ್ಗ. 7ರ ವರ್ಗ ಎಷ್ಟು? 2. 1ರಿಂದ 20ರವರೆಗೆ 2ರ ವರ್ಗ ಇರುತ್ತೆ. ಗೊತ್ತಾಯ್ತಲ್ವಾ? ಬಾಯ್.